ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಕವಿತಾ ಪಾಕಶಾಲೆಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತಿನ ರೆಸಿಪಿಲಿ ಮೊಟ್ಟೆ ಬಿರಿಯಾನಿ ಮಾಡೋಣ ಬನ್ನಿ. ಹೇಗೆ ಮಾಡೋದು ನೋಡಿ. 6 ಮೊಟ್ಟೆ ನಾನು ಬೇಯಿಸ್ಕೊಂಡು ಈ ಥರ ಅರಿಶಿನ ಉಪ್ಪು ಸ್ವಲ್ಪ ಹಚ್ಕಾಕ್ಬಿಡಿ. ಯಾಕೆ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. 6 ಮೊಟ್ಟೆ ಇದೆ, ನೋಡ್ತಾ ಇರ್ಬೋದು. ನೋಡಿ ಪೈಸಸ್ ಎಲ್ಲ ಇದೆ ಈ ಕಡೆ. ಇದು ನೋಡಿ ರೆಡ್ ಚಿಲ್ಲಿ ಪೌಡರು, ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರು. ಇದು ತುಪ್ಪ 1-2 ಟೇಬಲ್ ಸ್ಪೂನು. ಇದು ನೋಡಿ ಅಕ್ಕಿ ಇದೆ, ಒಂದು ಅರ್ಧ kg ಅಕ್ಕಿ ಇದೆ ಫ್ರೆಂಡ್ಸ್. ಇದು ಪೈಸಸ್ ಎಲ್ಲ ಇದೆ. ಪಲಾವ್ ಎಲೆ, ಕಸ್ತೂರಿ ಮೇಥಿ, ಪ್ರತಿಯೊಂದು ಪಲಾವ್ಗೆ ನಾವೇನು ಹಾಕ್ತೀವೋ ಎಲ್ಲ ಇದೆ. ಪೈಸಸ್ ಬೇಕಾಗುತ್ತೆ ಎಲ್ಲನೂ. ಅರಿಶಿನ, ಧನಿಯಾ ಪೌಡ್ರ್ ಎಲ್ಲ ಬೇಕಾಗುತ್ತೆ. ಹಚ್ಕಾಕ್ಬಿಡಿ. ಟೊಮೆಟೊ, ಈರುಳ್ಳಿ, ಪುದೀನ, ಕೊತ್ತಂಬರಿ ಎಲ್ಲ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ನಾನು, ನೀವು ನೋಡ್ತಾ ಇರ್ಬೋದು. ಈ ಮಳೆಯಲ್ಲಿ ನೋಡಿ, ಇದು ಶುಂಠಿ, ಬೆಳ್ಳುಳ್ಳಿ, 1 ಟೊಮೆಟೊ, ಸ್ವಲ್ಪ ಪುದೀನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಮಾಡೋಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗುತ್ತೆ. ಮಾಡೋಕ್ಕೆ ಎಣ್ಣೆ. ಹೇಗೆ ಮಾಡೋದು ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ಈ ಕಡಾಯಲ್ಲೇ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಾನು ಅರ್ಧ kg ಅಕ್ಕಿ ಅಲ್ವಾ, ಕಡಾಯಿ ಸ್ವಲ್ಪ ದೊಡ್ಡದಾಗಿದೆ. ಈ ಕಡಾಯಲ್ಲೇ ಮಾಡ್ಕೊಳ್ಳೋಣ, ಕುಕ್ಕರಲ್ಲೆಲ್ಲ ಏನು ಬೇಡ. ಒಂದು ಕಡೆ ಬಿಸಿನೀರು ಇಟ್ಕೊಳ್ಳೋಣ. ಬಿಸಿನೀರು ಹಾಕೋದ್ರಿಂದ ಬೇಗನೂ ಆಗುತ್ತೆ, ಚೆನ್ನಾಗೂ ಬರುತ್ತೆ. ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು. ನೋಡಿ ಪೈಸಸ್ ಎಲ್ಲ ಹಾಕೋತಾ ಇದ್ದೀನಿ. ಕಸ್ತೂರಿ ಮೇಥಿ, ಚಕ್ಕೆ, ಲವಂಗ, ಒಂದೊಂದು ಕಾಳು ಮೆಣಸು, ಪಲಾವ್ ಎಲೆ, ಒಂದು ಏಲಕ್ಕಿ, ದೊಡ್ಡ ಏಲಕ್ಕಿ, ಚಿಕ್ಕ ಏಲಕ್ಕಿ ಎಲ್ಲ ಹಾಕ್ಕೊಂಡು ಒಂದು 3-4 ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಇದು ಎಷ್ಟು ಫ್ರೈ ಆಗುತ್ತೋ ಅಷ್ಟು ಚೆನ್ನಾಗಿ ಬಿರಿಯಾನಿ ಬರುತ್ತೆ ಟೇಸ್ಟು. ನೀವೊಮ್ಮೆ ಇದನ್ನು ಟ್ರೈ ಮಾಡಿ ಮನೇಲಿ. ಬೆಂಗಳೂರಲ್ಲಿ ಈ ಚಳಿ, ಗಾಳಿ, ಮಳೆ, ತುಂಬ ಥಂಡಿ ಇದೆ ವಾತಾವರಣ. ಏನಾದರೂ ಬಿಸಿ ಬಿಸಿ ತಿನ್ನಬೇಕು ಅನಿಸ್ತಿರುತ್ತೆ. ಒಮ್ಮೆ ಈ ಥರ ಟ್ರೈ ಮಾಡಿ ನೀವು. ಎಷ್ಟು ಫ್ರೈ ಆಗುತ್ತೋ ಅಷ್ಟು ನೋಡಿ ಗಮ್ಮಂತ ಸ್ಮೆಲ್ ಬರ್ತಾಯಿದೆ ತುಂಬ. ಈ ಕಸ್ತೂರಿ ಮೇಥಿ ಹಾಕಿರೋದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕೋದ್ರಿಂದ ಈರುಳ್ಳಿ ಬೇಗ ಫ್ರೈ ಆಗುತ್ತೆ. ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆಗಲಿ. ಇವಾಗ ಬಿಟ್ಬಿಡೋಣ ಒಂದು 5 ನಿಮಿಷ. ಇದನ್ನು ಫ್ರೈ ಆಗಬೇಕು ಈರುಳ್ಳಿ. ಮುಚ್ಚಿ ಬಿಟ್ಬಿಡೋಣ. ಅಷ್ಟು ಬೇಗ ನಾವೇನಾದರೂ ನೋಡಿ. ಇದು ಟೊಮೆಟೊ, 2 ಟೊಮೆಟೊ ಹಾಕ್ತಾಯಿದ್ದೀನಿ ಕಟ್ ಮಾಡಿ. 1 ಟೊಮೆಟೊ ರುಬ್ಕೊಂಡಿದ್ದೀನಿ. ಪುದೀನ, ಕೊತ್ತಂಬರಿ ಫ್ರೆಂಡ್ಸ್ ಇದು ಸ್ವಲ್ಪ ಹಾಕ್ಕೊಳ್ಳೋಣ. ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ನಾನು. ಚೆನ್ನಾಗಿ ಇದೆಲ್ಲ ಫ್ರೈ ಆಗಲಿ, ಮತ್ತೆ ಫ್ರೈ ಆಗಲಿ. ಒಂದು 3-4 ನಿಮಿಷ ಬಿಟ್ಬಿಡೋಣ. ಆಮೇಲೆ ಪೈಸಸ್ ಹಾಕ್ಕೊಳ್ಳೋಣ. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕು ಶೇರು ಮಾಡಿ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದಿನ್ನು ಮತ್ತೆ ಫ್ರೈ ಆಯಿತು ನೋಡಿ. ನಾನು ಶುಂಠಿ, ಬೆಳ್ಳುಳ್ಳಿ, ಒಂದು 6 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಪುದೀನ, 1 ಟೊಮೆಟೊ ಹಾಕಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿ. ಇದು ರೆಡ್ ಚಿಲ್ಲಿ ಪೌಡರ್, ಅಂದರೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, ಕಲರ್ಗೋಸ್ಕರ. ಈ ಪೈಸಸ್ ಎಲ್ಲ ಈಗ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಮುಚ್ಚಿಟ್ಬಿಡೋಣ. ನೋಡಿ ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಸ್ವಲ್ಪ ಖಾರದ ಪುಡಿ, ಅಂದರೆ ಖಾರಕ್ಕೆ 6 ಮೆಣಸಿನ್ಕಾಯಿ ಹಾಕಿದ್ದೀನಿ. ಸ್ವಲ್ಪ ಜೀರಾ ಪೌಡ್ರು ಹಾಕ್ಕೊಂಡು ಈ ಪೈಸಸ್ ಎಲ್ಲ ಚೆನ್ನಾಗಿ ಹಸಿ ವಾಸನೆ ಹೋಗಬೇಕು ಫ್ರೆಂಡ್ಸ್. 6-7 ನಿಮಿಷ ಬಿಟ್ಬಿಡಿ ಇದನ್ನು. ಆ ಕಡೆ ಬಿಸಿನೀರು ಇಟ್ಟಿದ್ದೀನಿ, ಬಿಸಿನೀರು ಹಾಕ್ಕೊಳ್ಳೋಣ. ಚೆನ್ನಾಗಿ ಬೇಗ ಆಗಿಬಿಡುತ್ತೆ ನೋಡಿ. ಎಣ್ಣೆ ಬಿಟ್ಟಿದೆ, ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಟಿದೆ ನೋಡಿ. ಸೈಡಲ್ಲೆಲ್ಲ ಗಮ್ಮಂತ ಸ್ಮೆಲ್ಲು ಬರ್ತಾಯಿದೆ. ಈ ಸಮಯದಲ್ಲಿ ಒಂದು ಅರ್ಧ kg ಅಕ್ಕಿ ನಾನು ತೊಳೆದಿಟ್ಕೊಂಡಿದ್ದೆ, ಸೋನಾ ಮಸೂರಿ ಅಕ್ಕಿ ಫ್ರೆಂಡ್ಸ್. ಇದು ಊಟದ ಅಕ್ಕಿನೇ. ಇದನ್ನು ಹಾಕ್ಬಿಟ್ಟು ಸ್ವಲ್ಪ ಬಿಸಿನೀರೇ ಹಾಕ್ಕೋತಾ ಇದ್ದೀನಿ. ಬಿಸಿನೀರು ಹಾಕೋದ್ರಿಂದ ಬೇಗನೂ ಆಗುತ್ತೆ, ಚೆನ್ನಾಗೂ ಇರುತ್ತೆ, ಬೇಗ ಆಗಿಬಿಡುತ್ತೆ ಫ್ರೆಂಡ್ಸ್. ಇದು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕಾಗುತ್ತೆ. ಇನ್ನೂ ಸ್ವಲ್ಪ ಇಟ್ಟಿದ್ದೀನಿ ಬಿಸಿನೀರು, ಬೇಕು ಅನ್ಸಿದ್ರೆ ಆಮೇಲೆ ಹಾಕ್ಕೊಳ್ಳೋಣ. ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಆಗಲೇ ಒಂದು ಸ್ವಲ್ಪ ಹಾಕಿದ್ದೆ. 2 ಟೇಬಲ್ ಸ್ಪೂನು ತುಪ್ಪ ಹಾಕ್ತಾಯಿದ್ದೀನಿ, ನೀವು ನೋಡ್ತಾ ಇರ್ಬೋದು. ತುಂಬ ಅಂದರೆ ತುಂಬ ಟೇಸ್ಟಾಗಿ ಬಂದಿತ್ತು ಫ್ರೆಂಡ್ಸ್ ಈ ಮೊಟ್ಟೆ ಬಿರಿಯಾನಿ ಅಂತೂ. ನೀವು ಒಮ್ಮೆ ಟ್ರೈ ಮಾಡಿ. ಮಕ್ಳಿಗಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ನಾನು ಇದು ಸುಮಾರು ಒಂದು 4 ಜನಕ್ಕೆ ಆಗೋಷ್ಟು ಮಾಡಿದ್ದೆ ನೋಡಿ. ಈ ಥರ ನೀರು ಕಮ್ಮಿ ಆಗ್ತಿದ್ದಂಗೆ ಬೇಯಿಸಿರೋ ಮೊಟ್ಟೆ ಫ್ರೈ ಮಾಡ್ಕೊಂಡಿದ್ದೀನಿ ನಾನು. ಸೆಂಟ್ರಲ್ಲೇ ಈ ಥರ ಇಟ್ಬಿಟ್ಟು ಮುಚ್ಚಿಬಿಡೋಣ ಫ್ರೆಂಡ್ಸ್. ಇದು ಆಮೇಲೆ ಬೇಯುತ್ತೆ. ಒಂದು 10 ನಿಮಿಷ ಬಂದರೆ ರೈಸ್ ರೆಡಿ ಆಗಿಬಿಡುತ್ತೆ. ಯಾರ್ಯಾರು ಬರಲ್ವೋ ಬಿರಿಯಾನಿ ಮಾಡೋಕ್ಕೆ ಈ ಥರ ಮಾಡ್ಕೋಬೋದು, ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್. ಇದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನೋಡಿ. ಹಿಂಗೆ 2 ಕಲ್ಲಿಟ್ಟಿದ್ದೀನಿ ನಾನು. ಒಂದು 10 ನಿಮಿಷಕ್ಕೆಲ್ಲ ಬಿಸಿ ಬಿಸಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಉದ್ರಾಗಿ. ತುಂಬ ಅಂದರೆ ತುಂಬ ಟೇಸ್ಟಾಗಿತ್ತು ಫ್ರೆಂಡ್. 4 ಜನ ತಿನ್ನೋಷ್ಟು ನಾನು ಮಾಡಿದ್ದೀನಿ. ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಫ್ರೆಂಡ್ಸ್.